ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವೆಸ್ಟ್ ಇಂಡೀಸ್ ತಂಡದ ವಿರುದ್ಧ ನಮ್ಮ ಭಾರತ ತಂಡ 5 ವಿಕೆಟ್ಗಳಿಂದ ಗೆದ್ದಿದ್ದಲ್ಲದೆ ಸೆಮಿಫೈನಲ್ಗೂ ಕೂಡ ಎಂಟ್ರಿ ಆದ್ರೆ ಕೊಟ್ಟಿದೆ. ಇನ್ನು ನಮ್ಮ ಭಾರತ ತಂಡ ಸೆಮಿಫೈನಲ್ಗೆ ಎಂಟ್ರಿ ಕೊಡ್ತಾ ಇದ್ದಂತೆ ಪಾಕಿಸ್ತಾನದ ಆಟಗಾರರು ಮತ್ತು ಮಾಜಿ ಆಟಗಾರರಾಗಿರುವಂತ ಶೋಯಬ್ ಅಖ್ತರ್ ಮತ್ತು ವಾಸಿಂ ಅಕ್ರಮ್ ಅವರು ತಮ್ಮ ಆಟಗಾರರಿಗೆ ಮತ್ತು ಸುಳ್ಳು ಹೇಳಿಕೆ ಕೊಡುವವರಿಗೆ ಬೈದು ಬೆಂಡೆತ್ತಿದ್ದಾರೆ ಅಂತ ಹೇಳ್ಬೋದು. ಇನ್ನು ಭಾರತದ ಪರವಾಗಿ ನಿಂತು ಆದರೆ ಮಾತಾಡಿದ್ದಾರೆ. ಅಷ್ಟಕ್ಕೂ ಶೋಯಬ್ ಅಖ್ತರ್ ಮತ್ತು ವಾಸಿಂ ಅಕ್ರಮ್ ಅವರು ಏನೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮತ್ತು ಏನೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು 2026 T20 ವಿಶ್ವಕಪ್ನ ಸೂಪರ್ 8ರ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ವೆಸ್ಟ್ ಇಂಡೀಸ್ ವಿರುದ್ಧ 5 ವಿಕೆಟ್ಗಳಿಂದ ಗೆದ್ದಿದೆ. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ ವೆಸ್ಟ್ ಇಂಡೀಸ್ ತಂಡ 195 ರನ್ ಆದ್ರೆ ಹೊಡಿತಾರೆ, 4 ವಿಕೆಟ್ ಕಳ್ಕೊಂಡು. ಹೌದು, ವೆಸ್ಟ್ ಇಂಡೀಸ್ ನ ಪರ ಎಲ್ಲ ಬ್ಯಾಟರ್ಸ್ ಗಳು ಉತ್ತಮ ಬ್ಯಾಟಿಂಗ್ ಆದ್ರೆ ಮಾಡಿದಾರೆ ಅಂತ ಹೇಳ್ಬೋದು ಮತ್ತು ಒಳ್ಳೆಯ ಪ್ರದರ್ಶನ ಆದ್ರೆ ಕೊಡ್ತಾರೆ ಪೋವೆಲ್ ಮತ್ತು ಜಾಸನ್ ಹೋಲ್ಡರ್. ಹೌದು ಸ್ನೇಹಿತರೆ, ಇನ್ನು ನಮ್ಮ ಭಾರತ ತಂಡದ ಬೌಲಿಂಗ್ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ ಬೌಲಿಂಗ್ ನಲ್ಲಿ ಯಾರು ಅಂತ ಹೇಳಿಕೊಳ್ಳುವಂತ ಬೌಲಿಂಗ್ ಗೆ ಪ್ರದರ್ಶನನೇ ಮಾಡಲಿಲ್ಲ. ಇನ್ನು ಬೂಮ್ರಾ ಅವರು 4 ಓವರ್ಗಳಲ್ಲಿ 36 ರನ್ ನೀಡಿ 2 ವಿಕೆಟ್ ಆದ್ರೆ ಪಡೀತಾರೆ. ಅಕ್ಷರ್ ಪಟೇಲ್ 4 ಓವರ್ಗಳಲ್ಲಿ 35 ರನ್ ನೀಡಿ 8.75 ಎಕಾನಮಿಯಲ್ಲಿ ಆದ್ರೆ ಬೌಲಿಂಗ್ ಮಾಡ್ತಾರೆ. ಇವರಿಬ್ಬರನ್ನ ಬಿಟ್ರೆ ಎಲ್ಲ ಮಿಕ್ಕಿದಂತ ಬೌಲರ್ಸ್ ಎಲ್ಲ ತುಂಬಾನೇ ಎಕ್ಸ್ಪೆನ್ಸಿವ್ ಆದ್ರೆ ಆಗ್ತಾರೆ ಅಂತಾನೆ ಹೇಳ್ಬೋದು. 10ರ ಎಕಾನಮಿಯಲ್ಲಿ ಬೌಲಿಂಗ್ ಕೂಡ ಮಾಡ್ತಾರೆ. ಇದೆಲ್ಲ ಬಿಡ್ತು ಅಂತಂದ್ರೆ ನಮ್ಮ ಭಾರತ ತಂಡ 196 ರನ್ಗಳನ್ನ ಚೇಸಿಂಗ್ ಮಾಡಕ್ಕೆ ಆದ್ರೆ ಬರುತ್ತೆ. ಚೇಸಿಂಗ್ ನಲ್ಲಿ ಅಭಿಷೇಕ್ ಶರ್ಮಾ ಅವರು ಮತ್ತೆ ವಿಫಲರಾಗ್ತಾರೆ ಅಂತಾನೆ ಹೇಳ್ಬೋದು, ಫೈಲ್ ಆಗ್ತಾರೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಕೇವಲ 11 ಬಾಲ್ಗಳಲ್ಲಿ 10 ರನ್ ಆಡಿ 90ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡಿ ಕಳಪೆ ಪ್ರದರ್ಶನ ಕೊಟ್ಟು ಔಟ್ ಆಗಿ ಹೋಗ್ತಾರೆ ಅಭಿಷೇಕ್ ಶರ್ಮಾ. ಆನಂತರ ಬಂದಂತ ಇಶಾನ್ ಕಿಶನ್ ಕೂಡ 10 ರನ್ ಆಡಿ ಔಟ್ ಆಗ್ತಾರೆ. ನಾಯಕ ಸೂರ್ಯಕುಮಾರ್ ಯಾದವ್ ಕೂಡ ಇವತ್ತು ಹೇಳಿಕೊಳ್ಳುವಂತ ಪ್ರದರ್ಶನ ಕೊಡ್ಲೇ ಇಲ್ಲ. ಒಂದೇನಂತಂದ್ರೆ ಇವತ್ತಿನ ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ಅವರ 97 ರನ್ ಹಾಕಿ ಏನಾದ್ರು ಬರ್ದೆ ಹೋಗಿದ್ರೆ ನಮ್ಮ ಟೀಮ್ ಇಂಡಿಯಾ ಸೋಲ ಪರಿಸ್ಥಿತಿ ಬರ್ತಾ ಇತ್ತು ಅಂತಾನೆ ಹೇಳ್ಬೋದು. ಇವತ್ತು ಸಂಜು ಸ್ಯಾಮ್ಸನ್ ಅವರ 97 ರನ್ಗಳ ನಮ್ಮ ಭಾರತ ತಂಡಕ್ಕೆ ಗೆಲುವಿಗೆ ರೂವಾರಿ ಅಂತಾನೆ ಹೇಳ್ಬೋದು. ಇನ್ನು ಈ ಪಂದ್ಯ ಗೆದ್ದ ನಮ್ಮ ಭಾರತ ತಂಡ ವೆಸ್ಟ್ ಇಂಡೀಸ್ ವಿರುದ್ಧ ಈ ಪಂದ್ಯವನ್ನು 5 ವಿಕೆಟ್ಗಳಿಂದ ಆದ್ರೆ ಗೆಲ್ಲುತ್ತೆ. ಇನ್ನು ಈ ಪಂದ್ಯ ಗೆದ್ದ ಕೂಡಲೇ ಮಾತನಾಡಿದಂತ ಪಾಕಿಸ್ತಾನದ ದಿಗ್ಗಜ ಮಾಜಿ ಆಟಗಾರರಾಗಿರುವಂತಹ ಶೋಯಬ್ ಅಖ್ತರ್ ಮತ್ತು ವಾಸಿಂ ಅಕ್ರಮ್ ಅವರು ಈ ರೀತಿ ಆದ್ರೆ ಹೇಳಿಕೆ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಶೋಯಬ್ ಅಖ್ತರ್ ಏನೆಲ್ಲ ಮಾತಾಡಿದ್ದಾರೆ ಅಂತಂದ್ರೆ ಶೋಯಬ್ ಅಖ್ತರ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ. ಪಾಕಿಸ್ತಾನದ ಕೆಲವು ಮಾಜಿ ಆಟಗಾರರಿಗೆ ಬೈದಿದ್ದಾರೆ ಅಂತಾನೆ ಹೇಳ್ಬೋದು. ನೀವು ಈ ರೀತಿ ಬೇಡದ ಸ್ಟೇಟ್ಮೆಂಟ್ ಕೊಡೋದು ತಪ್ಪಾಗುತ್ತೆ ಮತ್ತು ಆ ತಂಡ ನಿಮ್ಮ ತಂಡ ನೆಟ್ಟಗಾಡುತ್ತಿದೆಯಾ ಅಥವಾ ನಿಮ್ಮ ತಂಡ ಸರಿಯಾಗಿ ಆಡುತ್ತಿದೆಯಾ ಈ ವರ್ಲ್ಡ್ ಕಪ್ ನಲ್ಲಿ ಅಂತ ನೋಡಿಕೊಳ್ಳಿ. ಬೇರೆ ತಂಡಕ್ಕೆ ನೀವು ಈ ರೀತಿ ಸ್ಟೇಟ್ಮೆಂಟ್ ಆದ್ರೆ ಕೊಡುವುದು ತಪ್ಪು ಮತ್ತು ಯಾಕಂದ್ರೆ ಆ ತಂಡ ಸೆಮಿಫೈನಲ್ಗೆ ಹೋಗುತ್ತಾ ಇಲ್ವಾ ಅಂತ ನಿಮ್ಗೆ ಏನಾದ್ರು ಮುಂಚೆನೆ ಗೊತ್ತಿರುತ್ತೆ. ಅಕಸ್ಮಾತ್ ಆ ತಂಡ ಇವಾಗ ಸೆಮಿಫೈನಲ್ಗೆ ಆದ್ರೆ ಹೋಗುತ್ತೆ, ಅದಕ್ಕೆ ಹೊಣೆ ಯಾರು ಅಂತಂದು ಶೋಯಬ್ ಅಖ್ತರ್ ಅವರಾದ್ರೆ ಬೈದಿದ್ದಾರೆ ಅಂತಾನೆ ಹೇಳ್ಬೋದು ಮೊಹಮ್ಮದ್ ಅಮೀರ್ ಅವರಿಗೆ. ಹೌದು ಸ್ನೇಹಿತರೆ, ಮೊಹಮ್ಮದ್ ಅಮೀರ್ ಅವರು ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿರ್ತಾರೆ. ಭಾರತ ತಂಡ ಸೆಮಿಫೈನಲ್ಗೆ ಹೋಗೋದಿಲ್ಲ, ವೆಸ್ಟ್ ಇಂಡೀಸ್ ವಿರುದ್ಧ ಸೋಲುತ್ತೆ ಅಂತಂದು ಮೊಹಮ್ಮದ್ ಅಮೀರ್ ಅವರು ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿರುತ್ತಾರೆ. ಅದಕ್ಕೆ ಇವಾಗ ತಕ್ಕ ಉತ್ತರವಾಗಿ ಶೋಯಬ್ ಅಖ್ತರ್ ಅವರು ಬೈದಿದ್ದಾರೆ ಅಂತಾನೆ ಹೇಳ್ಬೋದು ಮೊಹಮ್ಮದ್ ಅಮೀರ್ ಅವರಿಗೆ. ಇನ್ನು ವಾಸಿಂ ಅಕ್ರಮ್ ಅವರು ಕೂಡ ನಮ್ಮ ಟೀಮ್ ಇಂಡಿಯಾದ ಬಗ್ಗೆ ಹೆಮ್ಮೆಯ ಹೇಳಿಕೆ ಆದರೆ ಕೊಟ್ಟಿದ್ದಾರೆ. ಭಾರತ ತಂಡ ಅದ್ಭುತವಾಗಿ ಆಡಿದೆ ಮತ್ತು ನಮ್ಮ ಪಾಕಿಸ್ತಾನ ತಂಡಕ್ಕೆ ನಾಚಿಕೆ ಆಗಬೇಕು. ವಿಶ್ವಕಪ್ ನಲ್ಲಿ ನಮ್ಮ ಪಾಕಿಸ್ತಾನ ತಂಡ ಈ ಬಾರಿ ಅಂತ ಹೇಳಿಕೊಳ್ಳುವಂತ ಪ್ರದರ್ಶನ ಆದ್ರೆ ಕೊಟ್ಟಿಲ್ಲ. ಆದ್ರೆ ಭಾರತ ನೋಡಿ ಕಲಿಬೇಕು ಮತ್ತು ಭಾರತ ತಂಡ ಒಳ್ಳೆಯ ಪ್ರದರ್ಶನ ಆದ್ರೆ ಕೊಡ್ತಾ ಇದೆ. ಈ ಬಾರಿಯ ವಿಶ್ವಕಪ್ ನಲ್ಲಿ ಭಾರತ ತಂಡ ಫೇವರೇಟ್ ಆಗಿ ಫೈನಲ್ಗೆ ಹೋಗಲು ನನ್ನ ತಂಡ ಅಂತಂದು ವಾಸಿಂ ಅಕ್ರಮ್ ಅವರಾದ್ರೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ವಾಸಿಂ ಅಕ್ರಮ್ ಮತ್ತು ಶೋಯಬ್ ಅಖ್ತರ್ ಅವರು ನಮ್ಮ ಟೀಮ್ ಇಂಡಿಯಾದ ಬಗ್ಗೆ ಮತ್ತು ಆಟಗಾರರ ಬಗ್ಗೆ ಹೆಮ್ಮೆಯ ಹೇಳಿಕೆ ಆದ್ರೆ ಕೊಟ್ಟಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ನಿಮ್ಮ ಪ್ರಕಾರ ಸಂಜು ಸ್ಯಾಮ್ಸನ್ ಅವರ ಬಗ್ಗೆ ಏನೆಲ್ಲ ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಆದ್ರೆ ತಿಳಿಸಿ.